ಅಲ್ಲ ಇಲ್ಲಿ ಒಂದು ಮನೆ ಕಟ್ಟೋದೈತಿ ಬಾ ಅಂತಂದ್ರು ಬಂದೆ ನೀನು ನೋಡಿರಿ ಯಾರು ಇಲ್ಲೇ ಇಲ್ಲ. ಏನಪ್ಪ ನಿನ್ನ ಹೆಸರು? ನಮಸ್ಕಾರ ಸರ್. ನನ್ನ ಹೆಸರು ಮನೋಹರ್ ಅಂತ. ಮನು ಅಂತ ಕರೀತಾರೆ ಸರ್. ನಾನು ಎಲ್ಲ ಕೆಲಸ ಮಾಡ್ತೀನಿ ಸರ್. ಗಾರೆ ಕೆಲಸ ಮಾಡ್ತೀನಿ, ಗಾಡಿ ಹೊಡಿ ಕೆಲಸ ಮಾಡ್ತೀನಿ, ಎಲ್ಲ ಪ್ರತಿಯೊಂದು ಮಾಡ್ತೀನಿ ಸರ್. ಆದ್ರೆ ನಾನು ಈಗ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಮೊದಲೆಲ್ಲ ಮನೆನ ಕಟ್ತಿದ್ದೀನಿ ಸರ್. ಮತ್ತೆ ಈಗ ಮನೆ ಕಟ್ಟಿರಾತಂದು ಸ್ಟಾರ್ಟ್ ಮಾಡೀನಿ. ಇಲ್ಲಿ ಒಂದು ಕೆಲಸ ಐತಿ ಬಾ ಅಂತ ಇಲ್ಲಿ ಒಬ್ರು ಹೇಳಿರು. ಅದಕ್ಕಾಗಿ ಬನ್ನಿ ಸರ್. ಓಹ್! ನೀನೇನಾ? ಹಾಂ, ಹಾಂ, ಹಾಂ. ಸರಿ. ಇದು ನಮ್ದು ಮನೆ ಕಟ್ಟೋದಿತ್ತಪ್ಪ. ಇದು ಹೆಂಗೆ ನೋಡು ಏನು ಮಾಡ್ತಿ ಇದನ್ನ ಕಟ್ಟಿ ಪೂರ್ತಿಯಾಗಿ ಸಂಪೂರ್ಣವಾಗಿ ಕೀಲಿ ಹಾಕಿ ಕೊಡ್ಬೇಕು ನಮ್ಗೆ. ಹೌದೇನ ಸರ್? ಆಯ್ತಲ್ಲ ರೀ. ಅದ್ರಾಗ ಏನೈತ್ರಿ ಮಾಡೋಣ್ರಿ ಸರ್. ನಿಮ್ದು ಮಾಡೋಲ್ಲ ಅಂತೀವೇನ್ರಿ? ಆಯ್ತು ರೀ ಮಾಡ್ತೇವೆ ರೀ. ಮತ್ತು ನೀವು ಇದು ಎಷ್ಟೆಷ್ಟು ಅಂತ ಏನು ಲೆಕ್ಕ ಮಾಡೋಣ್ರಿ ಸರ್ ಏನಂತ? ಲೆಕ್ಕ ನೋಡಪ್ಪ, ನನ್ನ ನಿನ್ನ ಪ್ರೀತಿ ವಿಶ್ವಾಸ. ನೀನು ಎಷ್ಟ ಸ್ಕ್ವೇರ್ ಫೀಟ್ ಮೇಲೆ ಮಾಡ್ತೀಯ ಅಷ್ಟು ಇದನ್ನ ಮಾಡು. ಆಮೇಲೆ ದಿನ ಪಕ್ಕ ನಂಗೆ ಕೆಲಸ ನಡಿಬೇಕು. ಆಮೇಲೆ ಆಳುಗಳದು ಕರೆಕ್ಟಾಗಿ ಬರಬೇಕು. ಆಳುಗಳೆಲ್ಲ ಕೆಲಸ ಮಾಡುವಾಗ ನೀವು ಮುಂದೆ ನಿಂತು ಕೆಲಸ ಮಾಡಿಸ್ಬೇಕು. ಇದೊಂದು ಸ್ಕ್ವೇರ್ ಫೀಟ್ ಮೇಲೆ ಲೆಕ್ಕ ಮಾಡಿದೆ ಅಂದ್ರೆ ನಾವು ರೊಕ್ಕ ಕೊಡ್ತೀವಿ ನಿಮ್ಗೆ. ಅದೇನಿಲ್ಲ. ನಿಮ್ಮ ವಿಶ್ವಾಸ ಇತ್ತಂದ್ರೆ ಮಾತಿನ ಮೇಲೆ ಬದ್ಧವಾಗಿರ್ಬೋದು. ಅದಕ್ಕೇನು ಬಾಂಡ್ ಮಾಡಿಸು ಅದು ಮಾಡಿಸು ಅಂತ ಏನು ಇದಿಲ್ಲ. ನೋಡು ಮತ್ತೆ ಹೆಂಗೆ ಲೇಬರ್ಗಳದು ಎಲ್ಲ ಅದಾರ ಕೈಯಾಗ? ಅಯ್ಯೋ ಸರ್! ಅದಾರ ರೀ ಎಲ್ಲ ನನ್ನ ದೋಸ್ತುಗಳು ಅದಾರ. ಲೇಬರ್‌ಗಳು ಅದಾರ, ಗೊಂಡ್ಯಾರು ಅದಾರ, ಎಲ್ಲ ಅದಾರ. ನಾನು ನಿಂತು ನಾನೇ ಮುಂದೆ ನಿಂತು ಕೆಲಸ ಮಾಡಿಸ್ತೀನಿ ಸರ್. ಆಯ್ತು ಸರ್, ನಿಮ್ಮ ವಿಶ್ವಾಸ ಅಂತಾರಲ್ಲ ಆತು. ಇದು ಈ ಥರ ಪಿಲಿಂಚ್ ಹಾಕಿ, ಈ ಥರ ಕಬ್ಬಿಣ ಹಾಕಿ ಬಿಟ್ಟಿದ್ರಲ್ಲ ಸರ್ ಯಾಕೆ? ಮೊದಲು ಏನರ ಯಾರಾದರೂ ಹಿಡ್ದಿದ್ರೇನ ಸರ್? ಇಲ್ಲಿಲ್ಲ. ನಾವೇ ಇದನ್ನೆಷ್ಟು ನಮ್ದು ಎಷ್ಟು ಐತಲ್ಲ ಅಷ್ಟು ಪಿಲಿಂಚ್ ಹಾಕ್ಕೊಂಡು ಸುತ್ತು ಕಡೆ ಕಾಂಪೌಂಡ್ ಗೋಡೆ ಕಟ್ಕೊಳ್ಳುವಷ್ಟು ಜಾಗನ ಬಿಟ್ಟು ಇದನ್ನ ಮಾಡಿಸಿ ಇಟ್ಟಿದ್ವಿ. ಹಂಗೆ ಮುಂದೆ ಕಟ್ಟಿದ್ರಾಯ್ತು ನೋಡೋಣ ಅಂತ. ಈಗ ಕಟ್ಟೋ ಸಮಯ ಬಂತ ಅದಕ್ಕೆ ಕಟ್ಟಿಸ್ತಾ ಇದ್ವಿ. ಅವ ಇದನ್ನ ಪಿಲಿಂಚ್ ಹಾಕ್ದವ ಆಗ ಆರಾಮಿಲ್ದ ಸತ್ತು ಹೋದವ. ಅವ್ನ ಕಡೆಸಿನ ಕಟ್ಟಿಸ್ಬೇಕು ಅನ್ನತ್ತಿದ್ದು. ಅವ ಸತ್ತು ಹೋಗಾನಂದ್ರೆ ಮತ್ತೆ ನಾವು ಬೇರೆದವ್ರನ್ನ ಹಿಡಿಯಬೇಕಲ್ಲ. ಅದಕ್ಕೆ ನಮ್ಮದು ಪ್ಲ್ಯಾನ್ ತೆಗ್ಸಿದ್ದೈತಿ. ನಮ್ಮ ಪ್ಲ್ಯಾನ್ ಪ್ರಕಾರನ ಕಟ್ಬೇಕು ನೀವು. ಆಯ್ತು ಸರ್, ನಿಮ್ಮ ಪ್ಲ್ಯಾನ್ ಪ್ರಕಾರನ ಕಟ್ಟೋಣಂತೆ. ಅದ್ರಾಗ ಏನೈತಿ ಸರ್? ನೀವು ಹೆಂಗೆ ಅಂತೀರಿ ಹಂಗೆ ಮಾಡ್ಕೊಡ್ತೀವಿ ನಾವು. ಏನೂ ತೊಂದರೆ ಇಲ್ಲ ಸರ್. ಆಯ್ತಪ್ಪ. ಈ ಮನೆ ಮುಗಿದ್ಮೇಲೆ ಇದನ್ನ ಮಾಡ್ಕೊಂತ ಹೋಗೋನು. ಅಟಟಟಟ ಕೈಯಾಗ ರೊಕ್ಕ ಕೊಟ್ಕೊಂತ ಹೋಗ್ತೀನಿ. ಏನದು ಸ್ಟಾರ್ಟ್ ಮಾಡ್ತೀನಿ ನೋಡು. ಎಲ್ಲ ಮಾಲ್ ಗೀಲೆಲ್ಲ ತರಿಸ್ಕೊಂಡು ಇದನ್ನ ಮಾಡ್ಕೊರಿ ಸ್ಟಾಕ್ ಮಾಡ್ಕೊರಿ. ಅಂದಿಂದ ಚಲೋ ದಿನ ನೋಡಿ ಈ ಒಂದಿನ ಚಾಲೂ ಮಾಡಂತೆ. ಮತ್ತು ನನ್ನ ಮಗಳ ಮದುವೆಗೆ ಅಂದ್ರೆ ನನಗೆ ಇದನ್ನ ಮನೆ ಮುಗಿಸ್ಕೊಡ್ಬೇಕು. ಯಾವಾಗೈತೆ ಸರ್ ಮದ್ವೆ? ಒಂದು 8 ತಿಂಗಳೈತಿ. 8 ತಿಂಗಳದೊಳಗೆ ಅಂದ್ರೆ ನನಗೆ ಇದು ಮುಗಿಸ್ಬೇಕು. 8 ತಿಂಗಳಲ್ಲ ಸರ್. ಮನೆ ಮುಗಿದು ರೆಡಿಯಾಗಿ ಬಣ್ಣ ಮಾಡಿ ಎಲ್ಲ ಕಟ್ಟಡ ಮಾಡಿ ಇಟ್ಟಿರ್ತೈತೆ ಸರ್. ಏನು ಚಿಂತೆ ಮಾಡಬೇಡ್ರಿ ಸರ್. ಆಯ್ತಪ್ಪ. ಹ್ಞೂ. ಆಯಿತು. ನಾವು ಸ್ವಲ್ಪ ಕೆಲಸ ಐತಿ. ಓಕೆ ನಂಗಾರ. ಆಯ್ತು ಸರ್. ಸರ್ ನೀವು ಇರೋದೆಲ್ಲಿ? ನಾವು ಇಲ್ಲಿ ಇರೋದಿಲ್ಲ. ನಾವು ಬೇರೆ ಕಡೆ ಬಾಡಿಗೆ ಇರ್ತೀವಿ. ಇಲ್ಲೇನು ಇರೋದಿಲ್ಲ. ಅಂದರೆ ಈಗ ಇಲ್ಲಿ ಇರಕ್ಕೆ ನಮ್ಗೆ ಇದೇ ಮನೆನ ಕಟ್ಟಬೇಕಾಗೈತೆ. ಇದು ಕಟ್ಟಿದ ಮೇಲೆ ನಾವು ಇಲ್ಲಿ ಬಂದಿರೋದು. ನಾವು ಬೇರೆ ಕಡೆ ಬಾಡಿಗೆ ಇದೀವಿ ಈಗ. ಹೌದಾ ಸರ್? ಸರಿ ಆಯ್ತು ಸರ್. ಲೇ ಮನ್ಯಾ? ಏ ಕಾಕಾರ? ನೀವೇನು ಈ ಕಡೆ? ಅಲ್ಲ ಈ ಕಡೆ ಬಂದಿದ್ದೀರಿ? ದೂರ ಬಂದಿರಲ್ಲ? ಇಲ್ಲಲೇ ನಾವು ಇಲ್ಲೇ ಗುಡಿಗೆ ಬಂದಿದ್ದು. ಗುಡಿಗೆ ಬಂದಿರ್ತಾವಲ್ಲ ಕಾಯಂ ಇಲ್ಲೇ. ಗುಡಿಗೆ ಬಂದಿದ್ದು ಹಂಗೆ ನೋಡಾಕತ್ತಪ್ಪ ನಾನು ಈ ಕಡೆ. ಅಂದ್ರೆ ಒಂದಕ್ಕಾಗಿದ್ವಾ ಹೋಗಿ ಬಂದ್ರಾತಂತ ಈ ಕಡೆ ಬನ್ನಿ ನೋಡಿ ನೀ ಕಂಡೆಲ್ಲ. ಹೊಂಟಿದ್ ದಾಟೆ ಮತ್ತು ನೀ ಕಂಡು ಅದಕ್ಕೆ ಮಾತಾಡ್ಸೋಣಂತ ಬನ್ನಿ. ಏನಪ್ಪ ಈ ಕಡೆ ಬಂದಿದ್ದಿ ಯಾಕೆ? ಏನ್ರ ಕೆಲಸ ಇತ್ತನ? ಹ್ಞೂ ಕಾಕಾರ. ಇದು ಪಿಲಿನ್ ಚಕ್ಕಿದ್ದೈತಲ್ಲ ಇದು ಕಟ್ಟೋದು. ಇದನ್ನ ಕಟ್ಟಾಕ ಇದನ್ನ ಮಾಡಂತೆ ಕರ್ದಿದ್ರು ನಾನು. ಅದಕ್ಕಾಗಿ ನಾನು ಬಂದೀನಿ ಕಾಕಾರ. ನೀವು ಗುಡಿಗೆ ಬಂದಿರೇನ? ಹ್ಞೂ, ಹ್ಞೂ. ಅಲ್ಲಲೇ ನೀ ಯಾಕೆ ಇದನ್ನ ಹಿಡಿಯತಿ? ಈ ಈ ಓನರ್ ಅದಾರಲ್ಲ, ಇದನ್ನ ಕಟ್ತಾನ ಅನ್ನತಿ ಅವರು ಸರಿ ಇಲ್ಲ. ರೊಕ್ಕಕ್ಕೆ ಈಜಿ ಮುಜಿ ಅದಾರ. ಇವ ಪಿಲಿಂಚ್ ಹಾಕಿದವ ಪಿಲಿಂಚ್ ಲೆವೆಲ್ ತನ ಇಷ್ಟು ಬಂದೈತಿ, ಇಷ್ಟು ರೊಕ್ಕ ಆಗೈತಿ ಕೊಡ್ರಿ ಅಂತ ಅಂದ್ರೆ ಪಾಪ ಕೈಲಿಂದ ಹಾಕಿ ಎಲ್ಲ ಸಿಮೆಂಟು ಕೆಬ್ಬಣ ಎಲ್ಲ ತರಿಸಿ ಮಾಡೈತೆ ಅದು. ಹ್ಞೂ. ಆಮೇಲೆ ಇವ್ರು ಏನು ಮಾಡ್ರು? ಅಯ್ಯೋ ಇಷ್ಟ ಮಾಡಿದಿ ಈಗ ರೊಕ್ಕ ಅನ್ನತ್ತಿಯಲ್ಲ, ಮೊದಲು ಮನೆ ಕಟ್ಟು ಆಮೇಲೆ ನೋಡ್ರ ತಂದಂದ್ರು. ಇಲ್ಲ ನಮ್ಮ ಪೈಲ ಕೈಯಾಗರ ಬೇಕಲ್ರಿ, ನುಕ್ಸಾನ್ ಆಗೈತಿ. ಈಗ ಆಳುಗಳು ಪಗಾರ ಕೊಡ್ಬೇಕು. ನಾನು ಇಷ್ಟು ತನ ಮಾಡಿದ್ದೆ. ಕೆಬ್ಬಣ ಎಲ್ಲ ನಾನೇ ತಂದೇನಿ. ಸಿಮೆಂಟು ಉಸುಕು ಇಟಂಗಿ ಎಲ್ಲ ನಾನೇ ತಂದೇನಿ. ಪಿಲಿಂಚ್ ಹಾಕಕ್ಕೆ ಬರ್ತಿ ಕಲ್ಲು ಅಷ್ಟೇನೆ ಅವರು ಇದ್ದು ಅಂತ ಅವು ಇವು ಕಲ್ಲ ಚೆರಾ ಕಲ್ಲನ್ನುವ ಅವನ್ನೆಲ್ಲ ಹಾಕಿ ಇದನ್ನ ಮಾಡ್ಯಾರ. ಮತ್ತು ಇದನ್ನ ಒಟ್ಟು ರೊಕ್ಕ ಕೊಡ್ರಿ ಆಳುಗಳು ಕೊಡಕ್ಕಂದ್ರೆ ನೀನು ಅಂತೇಳಿ ಕೊಡೀಗ ಮುಂದೆ ನೋಡ್ತಾನಂದ್ರೆ ಅಂತ ರೊಕ್ಕಕ್ಕೆ ಇದಿಲ್ಲ. ಆಮೇಲೆ ಹಿಂದಾಗಡೆ ನುಕ್ಸಾನ್ ಬರುವಂಗೆ ಅವ್ನ ಮೇಲೆ ಮಾಡ್ರಂತ ಪಾಪ ಚಿಂತೆ ಮಾಡಿ ಸತ್ತು ಹೋಗ್ತದ. ಗೊತ್ತೈತೇನ? ನೋಡು ಹುಷಾರಾಗಿರು. ಮತ್ತು ನೀ ಹಿಡಿಯತಿ ನಾಳೆ ನಿನ್ನ ಅಳ್ವಿ ಕುಡಿಸಿ ಹಿಡ್ಸ್ಯಾರ. ಇಲ್ಲಿ ತಗೋರಿ ಸರ್. ಇಲ್ಲಿ ತಗೋ ಕಾಕ. ಅದು ಅವ್ರು ಚಲೋ ಅದಾರ, ಮಾತಾಡಕ್ಕೆ ಚಲೋ ಅದಾರಲ್ಲ ಪಾಪ. ನಿಮ್ಮ ವಿಶ್ವಾಸ ಅಂತಂತ ಎಷ್ಟು ಮನಸಾರ ಹೇಳಿರ್ ಗೊತ್ತೈತನ ಅವ್ರು. ನಾ ಬಾಂಡ್ ಮಾಡಿಸ್ತಾನಂತಂದ್ರೆ ಏನಿಲ್ಲ ತಗೋ ಕಾಕ. ನಾ ಮಾಡ್ತೇನೆ. ನಾ ಎಂತೆಂಥವ್ರನ್ನ ಎಷ್ಟೆಷ್ಟು ಇದಿದ್ದಾರ್ದು ತಿಡ್ಡಿದ್ದಾರ್ದು ಕೆಲಸ ಮಾಡಿ ಬಂದೇನಂತ ಇನ್ನು ಇದನ್ನು ಮಾಡೋದಲ್ಲ. ನಾನು ಮಾಡೋ ಕೆಲಸ ನೋಡಿ ಅವರು ಪಗಾರ ಕೊಡ್ತಾರೆ. ಅದ್ರಾಗ ಏನೈತಿ? ನಾ ಮಾಡೋ ಚಲೋ ಕೆಲಸ ನೋಡಿ ಅವ್ರಿಗೆ ಗೊತ್ತಾಕತಿ ಪಾಪ ಉತ್ತಮದಾನಂತ. ಅವು ಮಾಡವನು ನೆಟ್ಗೆ ಇರ್ಬೇಕಲ್ಲ. ಮತ್ತು ಅವೇ ಯಾಕೆ ಇದನ್ನು ಮಾಡ್ಕೊಂಡು ಹೋಗ್ಬೇಕಾಗಿತ್ತು?
ಆಯ್ತು ಹೋಗಕ್ಕ ನಾ ಬರ್ತೇನೆ. ಮತ್ತು ನನ್ನ ಕೆಲಸ ಅದ ನಾಳಿಂದ ಎಲ್ಲ ಮಾಲ್ ತರೋದು ಇದನ್ನು ಮಾಡೋದು ಮಾಡ್ಬೇಕು. ಅದಕ್ಕೆ ನೋಡಪ್ಪ ಮನು ನಾ ಹೇಳೋದ ಹೇಳೀನಿ ಮತ್ತು ಇದ್ದದ್ದು ಹೇಳಿದನಿ. ಆಮೇಲೆ ಹಿಂದಗಡೆ ನೀ ಏನಾರ ತಿಕ್ವಾಟ ಅದು ಬಂತಂದ್ರೆ ಎಲ್ಲ ನಿನಗೆ ನಿಗರ್ ನೋಡು. ಒಬ್ಬ ಹಿರಿಯಾಗಿ ಹೇಳತ್ತಾನಂದ್ರೆ ತಿಳ್ಕೊಳಕ್ ಕಲ್ಕು. ಇಲ್ಲ ಅಂದ್ರೆ ಬಿಡು ಹೊಟ್ಟೆ ಕಿಚ್ಚಿಗೆ ಹೇಳತ್ತಾನ ಅಂತ ನೀ ಅನ್ಕೊಂಡಿಪ್ಪ. ಇಲ್ಲಪ್ಪ ನೀ ಚಲೋ ಆದ್ರೆ ಎಲ್ಲ ಏನ ಪಾಪ ನಿನ್ನ ಹೆಂಡತಿ ಬಂಗಾರ ಅಂತ ಅದೈತಿ. ನೋಡು ವಿಚಾರ ಮಾಡು. ನೀ ಚಲೋ ಆದ್ರೆ ನಮಗೇನೆ ಕೊಡ್ತೀವೋ ಬಿಡ್ತೀವೋ ಏನು ತಗೋತೀವೋ ಹಾಳಾದರೂ ನಿನಗೆ ಚಲೋ ಆದರೂ ನಿನಗೆ ಇದ್ದದ್ದನ್ನು ಕತೆ ಹೇಳಿನಪ್ಪ ನಾ. ನಂಬೋದು ಬಿಡೋದು ನಿನಗೆ ಬಿಟ್ಟಿತ್ತು. ಬರ್ತೇನೆ ನನ್ನ ಹೆಂಡತಿ ಮಕ್ಳ ಕಾಯಕತ್ತಾರಲ್ಲಿ. ಈ ಮುದುಡ್ಯಾಗ ಹುಚ್ಚು ತಿಂಡಿ ನಮ್ಮ ಅಪ್ಪನ ಮ್ಯಾಗಿನ ಸಿಟ್ಟಿಗೆ ನನ್ನ ಕೆಲಸ ಇವಂಗೆ ಯಾಕೆ ಇಂಥ ಕೆಲಸ ಇಂಥ ಬಿಲ್ಡಿಂಗ್ ಕೆಲಸ ಅದು ಫಸ್ಟ್ ಟೈಮ್ ಸಿಕ್ಕತ್ತಲ್ಲ ಇಂಥ ಸಾವ್ಕಾರ ಜೋಡಿ ಅಂತೇಳಿ ಹೊಟ್ಟೆ ಕಿಚ್ಚು ಪಡತ್ತಾನೆ ಮುದುಕ್. ಇಲ್ಲಿಲ್ಲ ನಾನು ಈ ಕೆಲಸ ಮಾಡಬೇಕಾ. ನನ್ನ ಹೆಂಡ್ತಿನ ನಾನು ಆರಾಮಿರ್ಬೇಕು. ನನ್ನ ಲಕ್ಷ್ಮಿ ಭಾಳ ಕಷ್ಟಪಟ್ಟ. ಇಲ್ಲ ನಾನು ಈ ಕೆಲಸ ಮಾಡಲೇಬೇಕು. ನನ್ನ ಹೆಂಡತಿ ಜೊತೆ ನಾನು ನನ್ನ ಮಗು ನನ್ನ ಹೆಂಡತಿ ಹೊಟ್ಟಿಲಿದ ನನ್ನ ಮಗು ನಾನು ಚಲೋ ಇರಬೇಕು. ನಾನು ಹೆಂಗಾರು ಮಾಡಿ ಕೆಲಸ ಹಿಡಿತೇನೆ. ಇದು ಸ್ಟಾರ್ಟ್ ಮಾಡೋಕ್ಕೆ ಚಾಲೂ ಮಾಡ್ತೇನೆ. ಯಾರ ಏನಾರ ಮಾಡಾಕತ್ತಾರಂದ್ರೆ ಜನ ಹೊಟ್ಟೆ ಕಿಚ್ಚು ಭಾಳ ಪಡ್ತಾರೆ. ಇವ ತಿನ್ನಕ್ಕೇನು ಮಾಡಿಬಿ ಹೊಟ್ಟೆ ಗನ ಹಸ್ತತಿವ ತಿನ್ನಕ್ಕೇನು ಮಾಡಿ. ಯಪ್ಪ ನನ್ನ ಮಗನ ಸಿರಾ ಮಾಡಿದ್ನಿ ನಿನ್ನ ದನಿ ಕೇಳ್ತಲ್ಲ ಯವ್ವ ಯವ್ವ ಅಂತ ಕರ್ಕೊಂತ ಬಂದು ಅದಕ್ಕೆ ನಾನು ಬಟ್ಲಕ್ಕೆ ಹಾಕಿನಿ ನೋಡಿಪ್ಪ. ನಾನು ನಿಮ್ಮಪ್ಪ ಎಗ್ಲರಿ ಅಂತ ತಿಂದು ಇದು ಆ ಬಾಜು ಮನೆಯವ್ರು ಅದಾರಲ್ಲ ಸಿರಾ ಮಾಡಿದ್ರಂತ ಏನೋ ಮನ್ಯಾಗ ಫಂಕ್ಷನ್ ಇತ್ತಂತ ಮಸ್ತ್ ಮಾಡ್ಯಾರ ಯಪ್ಪ. ತುಪ್ಪ ಗಿಪ್ಪ ಗೋಡಂಬಿ ದ್ರಾಕ್ಷಿ ಸುರಿದ ಅದಕ್ಕೆ ನನ್ನ ಮಗ ಗಟ್ ಬೇಕಂತ ತೆಗೆದಿಟ್ಟಿನಿ. ತಗೋ ಕುಂಡ್ರತೀನಿ. ಮಸ್ತಾಗೈತಲ್ ಬೇಸಿರಾ. ಏನು ಬೇ ಬಾಯಾಗಟ್ರೆ ಹಂಗೆ ಗುಳಮ್ ಅಂತ ನುಂಗು ಹಂಗಾಗತ್ತಲ್ ಬೇಸಿರಾ. ಹ್ಞೂನಪ್ಪ ಭಾಳ ಚಲೋ ಆಗೈತಿ. ನಾವಂತೂ ಒಂದು ಬುಟ್ಟಿ ಇದ್ರ ತುಂಬ ಕೊಟ್ಟಿದ್ಲಕ್ಕಿ ಒಂದು ಸಣ್ಣ ಗುಂಡು ಗುಂಡು ಬಟ್ಲು ತುಂಬ ಅದನ್ನೆಲ್ಲ ನಾನು ನಿಮ್ಮ ಅಪ್ಪ ತಿಂದು ನಿನಗೆ ಒಂದು ಬಟ್ಲ ಇಟ್ಟವ್ ನೋಡಿಪ್ಪ. ಮತ್ತು ಬೈಬೇಡಪ್ಪ ನಮಗೆ ಭಾಳ ಇಷ್ಟ ಆಯ್ತು. ಒಬ್ಬೊಬ್ಬರ ಕೈ ರುಚಿ ಹಂಗಾಗಿರ್ತದೆ ನೋಡಿಪ್ಪ. ಹೌದಿವ ಭಾಳ ರುಚಿ ಆಗೈತಿವ. ಇವ ಯಾಕೋ ಬೇ ಭಾಳ ಕಾವಾಗೈತೆ ಬೇ. ಒಟ್ಟ ಕುಂದ್ರಾಕನ ಆಗತ್ತು ಹಂಗೆ ಕಾವಾಗಿ ಕಣ್ಣು ಉರಿಯಾಕತ್ತಾವ. ಏನು ಅವಾಗೆಲ್ಲ ಕುಡ್ದು ಕುಡ್ದ್ನಿ ಅಲ್ಲ ಈಗ ಅದು ಹೀಟಾಗಿ ಕಾವಾಗತ್ತೈತೆ ಯಾರಿಗೆ ಗೊತ್ತು ಬಿ. ಒಂದಿಟ್ಟು ಎಣ್ಣೆ ಕಾಸವ ತಲೆಗೆ ಎಣ್ಣೆ ಹಚ್ಚಿ ಮುಕ್ಕೋತಾನ. ಈ ನಾನು ವಿಚಾರ ಮಾಡಿದ್ದನು ಅದ ನನ್ನ ಮಗ ಹೆಂಗಾರ ಮಾಡಿ ನೀರು ಅನ್ಸ್ಬೇಕಲ್ಲ ಅವಂಗ ತೆಲಿಗೆ ಲಿಂಬೆ ಅಂತಿಕ್ಕಿ ನೀರು ಅನ್ಸ್ಬೇಕಲ್ಲ ಅಂತ ನಾ ಮಾಡಿದ್ನಿ. ಹಾಂ ಹಿಡೀರ ತಾನ ಮಾಡ್ಯಾನಗಪ್ಪ. ಯಪ್ಪ ಮಗನ ನೀರು ಯಾಕೆ ಇದನ್ನು ಮಾಡ್ತೀವಿ. ಒಂದು ಗುಂಡೆ ನೀರು ಕಾಸಕತ್ತ ನಿಮ್ಮ ಅಪ್ಪಗ ಅವ ಒಂದು ಗುಂಡೆ ನೀರು ಕಾಸ್ತಾನ. ನೀನು ಸುಡು 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 ನೀರ ಅನಿಸ್ಕೊಳಂತೆ. ಹಿಂಗೆ ಮಾಡು ನೀನು ತಿಳಿಯಾಗ ನಿಮ್ಮ ಅಪ್ಪ ಅನ್ನಕತ್ತಿದ್ದ ಹೊಟ್ಟೆ ಭಾಳ ಆಗೈತಂತಲ್ಲ ಹಿಕ್ಕೊಳ್ಳುವಾಗ ಹನಿಗೆಲ್ಲ ಹೊಟ್ಟೆ ಬರತ್ತಂತ ಬೈಯಾಕತ್ತಿದ್ ನೋಡಿ ನಿಮ್ಮ ಅಪ್ಪ. ಅವ ಅದನ್ನ ಹನಿಗೆ ಇಕ್ಕೋತಾನಲ್ಲ ತಲೆಯಾಗಿನ ಬೆಳ್ಳಗ ಎಳಗ ಹೊಲಸು ತಲೆ ತೊಳ್ಕೊಂಗಿಲ್ಲ ಏನಿಲ್ಲ ಸ್ವಚ್ಛ ಇಲ್ಲ ಜಳ ಜಳ ಅನ್ನೋದಿಲ್ಲ ಅಂತ ಅನ್ನಕತ್ತಿದ್ದ. ಹೊಟ್ಟಾಗೈತನ ಹೂ ಬೇ ಒಟ್ಟಾಗೈತೆ ತಲೆಯಾಗ. ಹೊಟ್ಟಾಗೋದು ಕೂದಲು ಉದ್ರೋದು ತಲೆ ಕೆರ್ಸೋದು ಎಲ್ಲ ಆಗತ್ತತ್ವಿ. ತಲೆ ದಿನ ತೊಳ್ಕೊಂಡು ಜಾಕ ಮಾಡ್ತಾನೆ ಕರೆ ಹಂಗಾಗೈತಿ. ಹೋಗಯ್ಯಪ್ಪ ಸುಡುಗಾಡು ಶಾಂಪು ಹೊತ್ಕೋತಿಯಲ್ಲ ಅದಕ್ಕೆ ಹಂಗಾಗೈತದ. ಆ ಶಾಂಪುಗಳು ಏನೀಗ ಚಲೋ ಇರ್ತಾವನ ಯಪ್ಪ ಅದಕ್ಕೆ ಏನೋ ಹಾಕಿರ್ತಾರಂತೆಪ್ಪ ಆಸಿಡ್ ಅದಕ್ಕೆ. ಕೂದ್ಲ ಘಮ ಘಮ ಅನ್ಲಿ ಅನ್ನುವಂಗೆ ಆಸಿಡ್ ಹಾಕಿರ್ತಾವಂತ. ಹಾಗಾಗಿ ಏನಾರ ಅಕ್ಕಾವು ಏನಾರ ಮಾಡಕ್ಕೆ ಹೋಗಿ ಸುಡುಗಾಡ ಅವನು ಸುಡ್ಲಿ ಅವನು ಹೋಗುದು ಬರಲಿ. ಮೊದಲೆಲ್ಲ ಸಿಗಿಕಾಯಿ ಅಂಟಳಕಾಯಿ ಎಲ್ಲ ಹಚ್ಕೊತಿದ್ವು ನಾವು ಕೂದಲು ನೋಡಿದ ಉದ್ದಕ್ಕೆ ದಿಪ್ಪಗ ಎಂತ ಚಂದದ ನೀನು ಅಂತೆ. ಈಗ ಬಂದಾವು ನಾವು ಅವನ್ನ ಹಚ್ಕೋತ ಬಿಡಿ. ಈಗ ಮತ್ತೆ ಇನ್ನೇನು ಮಾಡಿದೇನ ಪಟಕ್ನ ಆಗ್ಬೇಕಂದ್ರೆ ಅವನ್ನ ಮಾಡ್ಬೇಕು. ಇವನ್ನೆಲ್ಲ ನೆನೆ ಹಾಕ ಜಜ್ಜ ಮಾಡ ಅರಿಯ ಎಲ್ಲಿ ಅಂತ ಕೆಸ ಅವನ ಹಚ್ಕೊಂಡ್ಬಿಡ್ದು ಮತ್ತೇನು ಮಾಡ್ದಿನ. ಹಿಂಗೆ ಮಾಡ್ತಾನೆ ಗಪ್ಪ. ಎಣ್ಣೆ ಸುಡು ಸುಡು ಎಣ್ಣೆ ಕಾಸ್ತಾನು ತೆಲಿಗಟ್ಟ ಲಿಂಬೆ ಹಣ್ಣು ಹಚ್ತಾನೆ. ಲಿಂಬೆ ಹಣ್ಣು ಹಚ್ಚಿ ತಿಕ್ಕಿ ಸುಡು ಸುಡು ಎಣ್ಣೆ ಕಾಸಿ ಇದು ಹಚ್ಚಿ ತೆಲಿಗೆ ಬಡ್ದ್ನಿ ಅಂದ್ರೆ ತಂಪಕತಿ ಸುಡು ಸುಡು ನೀರು ಸುರುತ್ತಾನೆ. ಸುರುವಿನಿ ಅಂತಂದ್ರೆ ನಿನಗೆ ಹಿತಾನೆ ನಿದ್ದೆ ಬರ್ತದೆ. ತಗೋ ಬೆಚ್ಚಗೆ ಒಂದಿನ ಮಕ್ಕೊಂಡೆ ಅಂದ್ರೆ ಔಡ್ಲೆಲ್ಲಿ ಕಟ್ತೇನೆ. ಔಡ್ಲೆಲ್ಲಿ ಕಟ್ಕೊಂಡು ಮಲ್ಕೋ ತೆಲಿಗೆ ಅವಾಗ ತಂಪಾಗಿ ಬಿಡ್ತೈತೆ ಔಡ್ಲೆಣ್ಣಿಗೆ. ಏನು ಹಳೆಣ್ಣೆ ಎಲೆ ಇರ್ತಾವಲ್ಲ ಅದನ್ನು ಅದನ್ನು ಹಾಕಿ ಕಟ್ತಾನು ತಂಪಾಕತ್ ತಗೋ ಏನು. ಹೌದು ನೋಡ್ಬಿ ಇವತ್ತ ನೀ ಅಂತ ಚಲೋ ತಮಗೆ ಮಾತಾಡಿದ್ ನೋಡಿವ ನನಗರ ಅಷ್ಟು ಖುಷಿ ಆತ. ಮನೆಗೆ ಬಂದದಕ್ಕೂ ಅಷ್ಟು ತಿಂದದಕ್ಕೂ ನೆಮ್ಮದಿ ಆತು ನನಗೆ. ಆತು ಬಿ ಹಂಗಾರ ನೀರು ಕಾಸನ ಅಪ್ಪಗ ನಾ ಒಂದಿಟ ನೀರು ಕಾಸುತ್ತಾನ ಒಂದಿಟ್ಟು ಉಳ್ಳೆ ಆಡ್ತಾನ ನಂಗೆ ಯಾಕೋ ಒಂಥರ ಡರಿಗೆ ಬಂದು ಹೊಟ್ಯಾಗ ಏನೂ ಇಲ್ಲ ಇವತ್ತು ಹೊರಗಿಂದ ಕೂಳ. ಇನ್ನೊಂದು ದಿವಸ ಹೇಳ್ಬೇಕು ಬಿ ಯವ್ವ ಬಾಜು ಊರಾಗ ಒಂದು ಗುಂಡಿ ಕೆಲಸ ಸಿಕ್ತಂಗೆ. ಫಸ್ಟ್ ಅದು ದೊಡ್ಡ ಬಿಲ್ಡಿಂಗ್ ಸಿಕ್ಕತ್ ನಿನ್ನ ಮಗ ಗೊತ್ತೈತೇನ. ಹೌದೇನೇಪ್ಪ ಭಾಳ ಖುಷಿ ಆತಯ್ಯಪ್ಪ. ಚಲೋ ಆತು ಬಿಡಪ್ಪ. ಎಲ್ಲಿ ಅಲ್ಲಿ ಇಲ್ಲಿ ಗಾಡಿ ಹೋಗ ಅಲ್ಲಿ ಆತ ಇದಾತ ಅದಾತ ಸುಟ್ಟ ಆತ ಸುಡುಗಾಡ ಆತ ಅನ್ನಿಸ್ಕೋದ್ಕಿಂತ ಗುಂಡಿ ಕೆಲಸ ಅಂದ್ರೆ ಮಾಡ್ಕೊತ ಹೋಗೋದಪ್ಪ. ಚಲೋ ಆತು ಬಿಡು. ಹ್ಞೂ ಬೇ ಏನಿಲ್ಲ ಅಂದ್ರೂ ಇದೆ ಅಷ್ಟೆಲ್ಲ ಕಟ್ಟಿ ಮಾಡಿ ನಾನೆಲ್ಲ ನಾನಾ ಮಾಡೋದ್ರಿಂದ ನನಗೆ ಒಂದು ಲಕ್ಷದ ತನಕ ಉಳಿತೈತಿ ಆ ಮನ್ಯಾಗ ಅಷ್ಟ. ಆಯ್ತು ಬಾ ಆಯ್ತು ಅಟ್ಟು ಉಳಿದ್ರೇನು ಭಾಳಲ್ಲ. ಆತಾತು ದುಡ್ದು ಅದ ಮಾಡ್ಕೊತ ಹೆಂಗಾರ ಮಾಡ್ಕೊತ ಜೀವನ ಸಾಕೊಂತ ಹೋಗುದು. ಏನ್ರಿ ಏನ್ರಿ ಇವ್ದ ಮನುಗ ನೀರು ನಿಸ್ಕೋತಾನಂತ ಒಂದಿತ್ತು ಹಿತ್ತೊಲ್ಯಾಗ ಹಿತ್ಲಾಗ ಅವು
ತೆಪೆಲಿ ಉರಿ ಹಚ್ರೇಟ ಮತ್ತೆ ಜಳಕ ಮಾಡವಲ್ ಪಾಪ. ನನಗೂ ತಂಡ ಐತೈತ್ಕಪ್ಪ ಉರಿ ಹಸ್ತನ ಕಾಸ್ಕೊಂತ ಕುಂದಿರ್ತಾನ ಅಲ್ಲೇ ಬಂದು ನೀರು ಅಣಸಂಗು. ಹಾತ್ರಂಗಾರ ಅಲ್ಲೇ ಒಡವಾಳಿಕೆ ಅದ ನೋಡ್ರಿ. ಹಚ್ರ ಒಂದೆರಡು ಒಡವಾಳಿಕೆ ಹಾಕಿ ಹಚ್ಚಿ ಕುದಿ ಹಂಗೆ ಕಾಸರ್ ನೀರು ಒಂದೆರಡು ಹಿತ್ಲಾನು ಔಡ್ಲೆಲ್ಲಿ ಹರ್ಕೋರಿ. ಅವ್ನು ತಲೆ ಕಟ್ಟಾಕ ತಂಪಾಗೈತಂತ ನಿಮ್ಗೂ ಅನಿಸ್ಲೇನ ನೀರತ್ತ? ಅಯ್ಯೋ ಬ್ಯಾಡ ಮಾರಯ್ಯ ಬ್ಯಾಡ, ನನಗೆ ನೀರು ಬೇಡ. ಯಾಕಂದ್ರೆ ನೆಗಡಿ ಬಂದ್ಬಿಟ್ಟತ್ ಮೊದ್ಲ. ನೀರು ಬೇಡ. ಹಾಯ್, ನಾನೆಲ್ಲ ಪ್ರೀತಿ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ನನ್ನ ಹಾಯ್ ಅಂತ ಹೇಳ್ತೀನಿ. ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಒಳಗೆ ನಿಮ್ಗೆ ತಂದೆ ತಾಯಿ ಇಲ್ಲದ ಅನಾಥ ಹೆಣ್ಮಗಳು ಕತೆ ಹಾಕತ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ನಿಮ್ಗೆ ತೋರಿಸಿದ್ನಿ ಕೂಡ. ಅದ್ರೊಳಗೆ ಮಸ್ತ್ ಬರತೈತಿ. ದಿನ ಒಂದು ತಪ್ಪದ ಅದಕ್ಕೆ ಒಂದು ವಿಡಿಯೋ ಹಾಕಿ ಬಿಡತ್ತೀನಿ ಬೆಳಗ್ಗೆ. ನೋಡಿರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿರಿ. ಹಂಗೆ ಒಬ್ಬರು ಕಮೆಂಟ್ ಮಾಡಿದ್ರು, ಅಕ್ಕ ಸೀರೆ ವಿಡಿಯೋ ಬೇರೆ ಮಾಡಿ ಅಂತ. ಪ್ಲೀಸ್ ಸಿಸ್ಟರ್ ಹೇಳ್ತಾ ಇದ್ದೀನಿ. ಏನು ಗೊತ್ತಾ, ನಾನು ವಿಡಿಯೋ 10 ನಿಮಿಷದ ಮಾಡೇ ಬಿಟ್ಟಿರ್ತೀನಿ. ನಾನು ನೋಡ್ತೀನಿ ಟೈಮ್ ಎಷ್ಟಿರುತ್ತೆ, 10 ನಿಮಿಷದ ಮಾಡ್ತೀನಿ, 12 ನಿಮಿಷದ ಮಾಡ್ತೀನಿ. ಏನಿಲ್ಲ ಅಂದ್ರೂ ಒಂದು 15 ನಿಮಿಷದ ತನಾದರೂ ಮಾಡಿರ್ತೀನಿ. ಅದ್ರ ಮೇಲೆ ವಿಡಿಯೋ ಮಾಡೋಕೆ ಬರೋದಿಲ್ಲ. ಯಾಕಂದ್ರೆ ಅದು ಫೋನ್ ಸ್ಟಕ್ ಆಗಿ ಇದು ಡಿಸ್ಪ್ಲೇ ಹೋಗೋ ಚಾನ್ಸಸ್ ಇರ್ತೈತೆ. ಅದಕ್ಕೆ ಹಾಗಾಗಿ ನಮ್ದು ಅದು ಲಿಮಿಟ್ ಎಷ್ಟು ತೊಗೊಳುತ್ತೋ ಅಷ್ಟು ವಿಡಿಯೋ ಮಾಡೇ ಬಿಟ್ಟಿರ್ತೀನಿ. ನಿಮಗೆ ಪ್ಲೀಸ್ ದಯವಿಟ್ಟು ಹೇಳ್ತೀನಿ ಸಿಸ್ಟರ್ ಆ್ಯಂಡ್ ನನ್ನ ತಾಯಂದರು, ನನ್ನ ಅಕ್ಕಂದ್ರಿಗೆ ಎಲ್ಲರಿಗೂ ಹೇಳ್ತೀನಿ, ನಿಮಗೆ ಸೀರೆ ನೋಡೋದು ಇಷ್ಟ ಆಯಿತು ಅಂದರೆ ನೋಡಿರಿ. ಬೇಡ ನಂಗೆ ಸೀರೆ ಬೇಡಪ್ಪ, ವಿಡಿಯೋ ಅಷ್ಟೇ ನೋಡಬೇಕು ಅಂದ್ರೆ ಲಾಸ್ಟಿಗೆ ಹಾಕಿರ್ತೇನೆ ರೀ. ನಾ ಬೇಜಾರು ಮಾಡ್ಕೋಬೇಡ್ರಿ, ಲಾಸ್ಟಿಗೆ ಹಾಕಿರ್ತೀನಿ. ನಿಮ್ಗೆ ಎಷ್ಟು ವಿಡಿಯೋ ಇರುತ್ತೋ ಅಷ್ಟು ವಿಡಿಯೋ ನೋಡಿ, ನೀವು ಸ್ಕಿಪ್ ಮಾಡ್ಬೋದು, ಅದೇನಿಲ್ಲ. ಪಾಪ ನಿಮಗೂ ವಿಡಿಯೋ ನೋಡಬೇಕು ಅನ್ನೋ ಆಸೆ ಇರುತ್ತೆ. ಹೌದು, ನನಗೂ ಗೊತ್ತು. ಯಾಕಂದರೆ ನನಗೂ ನಿಮ್ಮನ್ನು ಬಿಟ್ಟರೆ ಸೀರೆ ನೋಡೋರು ಬೇರೆ ಯಾರಿಲ್ಲ. ಇನ್ಸ್ಟಾಗ್ರಾಮಲ್ಲಂತೂ ಯಾರು ಈಗ ನಂಬೋದಿಲ್ಲ, ಯಾರು ಹೊಸದಾಗಿ ವಿಡಿಯೋ ಹಾಕಿದ ತಕ್ಷಣ ತೊಗೊಳಕ್ಕೆ. ಮತ್ತು ಬೇರೆ ಯೂಟ್ಯೂಬ್ ಚಾನಲ್ ಮಾಡಿ ನಾನು ಸೀರೆ ಹಾಕಬೇಕಂತಲೇ ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಅಂತ ಮಾಡಿದ್ದು. ಅದರೊಳಗೆ ಈಗ ಹೊಸ ಚಾನಲ್ ಅಲ್ಲ, ನಂದು ವಿಡಿಯೋ ಇಂಪ್ರೂವ್ ಆಗ್ಬೇಕಾದ್ರೆ 4-5 ವರ್ಷ ಹೋಗ್ಬೇಕಾಕತಿ. ಮಾನಿಟೇಷನ್ ಆಗ್ಬೇಕಾರೆ ಅಲ್ಲಿ ತನಕ ನಾನು ಸೀರೆ ಯಾರೂ ತೊಗೊಳಕ್ಕೆ ಹೋಗಲ್ಲ. ಅದಕ್ಕೆ ಇದು ಇದ್ರೊಳಗೆ ಮಾನಿಟೇಷನ್ ಐತಿ, ಎಲ್ಲ ಐತಲ್ಲ. ಹಾಗಾಗಿ ಲಾಸ್ಟಲ್ಲಿ ಹಾಕಿರ್ತೀನಿ. ಪ್ಲೀಸ್ ಯಾರಾದರೂ ತೊಗೊಳ್ಳೋರಿದ್ರೆ ತೊಗೋತಾರೆ. ನೀವು ವಿಡಿಯೋ ನೋಡಿ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಮಾತಾಡೋದ್ರಲ್ಲಿ ಕ್ಷಮೆ ಇರಲಿ ಅಂತ ಕೇಳತ್ತೀನಿ. ಥ್ಯಾಂಕ್ ಯು. ಅಲ್ಲ, ನಮ್ಮ ಅತ್ತಿ ನೆಟ್ಟಗನ್ನ ನಡೆಯಕತ್ತಲ್ಲ, ನಾನು ಮುಂದೆ ನಾಟಕ ಮಾಡ್ತಾನ. ನಾ ಈಗ ಹೊರಗೆ ಹೋಗಿ ಬರ್ತಾನೆ ಅಂದಿದ್ದಕ್ಕೆ ನೋಡ್ರಿ ನೆಟ್ಟಿಗೆ ನಡೆದಾಡತ್ತಾಳ. ಇಲ್ಲ, ಈಕೆ ಏನೋ ನಾಟಕ ಮಾಡತ್ತಾಳ. ನನ್ನನ್ನು ಬಗ್ಗಿಸ್ಬೇಕಂತ ಏನೋ ನಾಟಕ ಮಾಡಾಕತ್ತಾಳಿಕೆ. ಗೊತ್ತಾಯ್ತು ನನಗೆ. ಯವ್ವ ಹೋಗೋಣ. ಯಪ್ಪ, ಅಯ್ಯೋ, ಅಲ್ಲಿಂದ ನಡ್ಕೊಂತ ಬರ್ಬಿಡ್ದ ರಗಡ ಆಗಿ ಹೋತಪ್ಪ. ಅಯ್ಯೋ, ನೋಡೋಣ, ಭಾಳ ಕೆಟ್ಟ ತರ ಸಾಗತೈತಪ್ಪ. ನಡಿಯಪ್ಪ ಹೋಗೋಣ. ಅತ್ತಿ ಎಲ್ಲಿಗೆ ಹೊಂಟ್ರಿ? ಅಲ್ಲ, ಈಗಾದ್ರೆ ಚಲೋ ನಡೆಯತ್ತಿದ್ರಲ್ಲ, ನಡಾನು ಇನ್ನೂ ಕಮ್ಮಿ ಆಗಿಲ್ಲ ನಿಮ್ಗೆ. ಅಲ್ಲ, ಎಲ್ಲಿಗೆ ಹೊಂಟ್ರಿ ನೀವು? ಎಲ್ಲಿಗೆ ಹೋಕ್ಕಾರ? ಅವಂದು ನಡ ಹೊಡೆದು ಬಾವು ಬಂದಂಗೆ ಆಗೈತಿ. ಮಲ್ಕೊಂಡು ಅಲ್ಲೇ ಮಲ್ಕೊಂಡು ಅದಕ್ಕೆ ದವಾಖಾನಿಗೆ ಕರ್ಕೊಂಡು ಹೋಗಿ ಬಂದ್ರಾತಂತೆ ಹೊಂಟೇನಿ. ಮತ್ತು ಬಿಟ್ರೆ ಅನ್ನ ಬಂದಂದ್ರೆ ನಮ್ಮನ್ನು ಬೈತಾನ. ಹೌದಾ ಅತ್ತಿ, ಎಲ್ಲಿ ಬಾವು ಬಂದೈತೆ ತೋರಿಸ್ರಿ. ಅಲ್ಲವಾ, ಎಲ್ಲಿ ಬಾವು ಬಂದೈತಂತೇನು ಸೀರೆ ಬಿಚ್ಚಿ ತೋರಿಸ್ಲ ನಿನಗೆ? ಯಾಕೆ ನನ್ನ ಮೇಲೆ ಅನುಮಾನ ನಿನಗೆ? ನಿಮ್ಮ ಅತ್ತಿ ಮೇಲೆ ನಿನಗೆ ನಂಬಿಕೆ ಇಲ್ಲನ? ಅಲ್ಲವಾ, ಹೆಂಗೆ ಮಾತಾಡಕತ್ತಿ ನೀನು? ನಾನು ಬಾವು ಸಾಕಷ್ಟು ಬಂದೈತಿ ನೋಡಿ, ಹಿಂದೆ ಹೆಂಗೆ ಉಬ್ಬೈತಿ ಅಲ್ಲ ಕುಂಡಿ ಅಂತೇಳಿ. ಹಂಗ ಕುಂಡಿ ಬರೋ ಬಾತೈತಿ. ಮಗನ ಮುಂದೆ ಮಾತಾಡಬಾರ್ದು ಅಂತಂದ್ರೆ ನೀನು ನೋಡ್ರಿ ಕೇಳಕ್ಕ ನಿತ್ತಿ. ಏನು ಮಾಡಲಿ, ಮಲ್ಕೊಂಡಲ್ಲೇ ಮಲ್ಕೊಂಡು ಸಾಕಾಗಿ ಹೋಗೈತೆ ನನಗರ. ಆಗೋತೇವ, ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದ್ರಾತಂತೆ. ನಡಿ ನನ್ನ ಮಗನ ಅಲ್ಲಿಂದ ಇಲ್ಲಿ ಕುಟ್ಕೋತ ಬರ್ಕೊಡ್ದ. ನನ್ನ ಮಗ ರೆಡಿಯಾಗಿ ಹೊರಗೆ ಹೋಗಿ ಚಪ್ಪಲ್ ಹಾಕೊಂಡು ಬಂದಿತ್ತಾನ. ನಾನು ನೋಡ್ರಿ ಇಲ್ಲೇ ಸುಳ್ದಾಡತ್ತ. ನನಗೆ ಹಂಗಾಗೈತಿ ಅಂತದ್ರಾಗ ನನ್ನ ಮೇಲೆ ಇಲ್ಲದ ಸಲದ ಹೇಳತ್ತೇನಿ. ಯವ್ವ ನಡಿಬೇ, ನಾಯಿ ಬಾಲೆ ಒತ್ತಿದ್ರು ಡೊಂಕ ಅದೆಲ್ಲ ಸೀದಾಗುದಿಲ್ಲ. ನಡೀನಿ. ಎಲ್ಲಿ ಹೋಗಿದ್ದೆ? ಚಪ್ಪಲ್ ಗಿಪ್ಪಲ್ ಹಾಕೊಂಡು ಒಳಗೆ ಬಂದು? ಎಲ್ಲಿ ಹೋಗಿದ್ದೆ ಅಂದ್ರೆ ಹೊರಗೆ ಹೋಗಿದ್ನಿ. ಅಲ್ಲೇ ಒಂದು ಸ್ವಲ್ಪ ಅಂಗಡಿಯಾಗ ಕೆಲಸ ಇತ್ತು ನಂದು. ಜಂಪರ್ ಹೊಲಿ ಹಾಕಿಕ್ಕಿಲ್ಲ, ಅದಕ್ಕೆ ಜಂಪರ್ ಹೊಲಿ ಹಾಕಕ್ಕೆ ಹೋಗಿದ್ನಿ. ಎಲ್ಲ ಕೆಲಸ ಮುಗಿಸಿನಿ. ಅದಕ್ಕೆ ಇವು ಹೊಸ ಚಪ್ಪಲ್ ಅದಾವ, ಹೊರಗಿಟ್ರ ನಾಯಿ ಹೇಳ್ಕೊಂಡು ಹೋಗತ್ತಾವ. ಅದಕ್ಕೆ ತೊಗೊಂಬಂದು ಇಲ್ಲೇ ಬುಡಕ್ಕಿಟ್ರ ಆತಂತೆ ಬನ್ನಿ ನಾನು ಹಾಕೊಂಡು. ಹೊಸ ಮೊನ್ನೆ ತೊಗೊಂಡು ಬೂಟ್. 800 ರೂಪಾಯಿ ಕೊಟ್ಟು. ಮತ್ತು ಇವು ನಾಯಿಗೆ ಹೇಳ್ಕೊಂಡು ಹೋರ ನೀ ಎಂತ ಅಂದು ಕೊಡ್ತೀಯನ? ಮತ್ತು ಅದಕ್ಕೆ ಇಲ್ಲೇ ಇಟ್ಟು ಹೋದ್ರೆ ಆತಂತೆ ಒಳಗೆ ತೊಗೊಂಬನ್ನಿ. ಮತ್ತು ನೀ ಯಾಕೆ ಬೂಟ್ ಹಾಕೊಂಡು ಒಳಗೆ ಬಂದು? ಹಂಗೆ ಬರಕ್ಕೆ ಬರೋದಿಲ್ಲ, ನಮ್ಮ ಮನೆ ಇದೆ. ಅಲ್ರಿ ಮೇಡಮ್ ಅವ್ರ, ಇವು ಹೊಸಾವು ನಿನ್ನೆನ ತೊಗೊಂಡು ಬಂದೀನಿ. ಇನ್ನೂ ಓಪನಿಂಗು ಮಾಡಿಲ್ಲ, ಇಲ್ಲೇ ಹಾಕೊಂಡು ನೋಡಾಕತ್ತೇನಿ. ನಿನ್ನಂಗೆ ಊರೆಲ್ಲ ಹೊರಗಡೆ ಬಂದಿಲ್ಲ, ನಾನು ಅಲ್ಲೇ ಕಳಿತೇನಿ. ಯಾ ನಾಯಿ ಬರಲ್ಲ, ಯಾ ನೆರನೇ ಬರೋದಿಲ್ಲ. ಚಪ್ಪಲ್ ಕಳೆದು ಬರಕಲ್ಕೊ ಒಳಗೆ ಏನ? ತಾ ಮಾಡ್ರೆ ನಡೀತೈತಿ, ನಾವು ಮಾಡಬಾರ್ದಂತ. ತಾ ಬೂಟೆ ಹಾಕೊಲೇ ಬಿಡ್ಲಿ, ಒಳಗೆ ಹಾಕೊಂಡೆಲ್ಲ ಮುಗಿದು ಹೋಗ್ತದ. ಅದು ಏನೇ ಮಾಡಲಿ, ಅದು ಒಳಗೆ ಹಾಕೊಂಬಂದ್ರೆ ಮುಗೀತು. ನೀವು ಹಾಕೊಂಡು ಬೇಕಾದಂಗೆ ಅಡ್ಡಾಡ್ರ ಅಂದ್ರೆ ನೀ ಮನೆ ಮಗ ಅಲ್ಲ, ನೀ ಬೇಕಾದಂಗೆ ಅಡ್ಡಾಡ್ರ ನಡೀತೈತಿ. ನಾವು ಹೊಸಾವಿವು ಮೊನ್ನೆ ತೊಗೊಂಬಂದೇನು ಬರುವಾಗ, ಈಗ ಹಾಕೊಂಡು ಹೋಗಿ ಬನ್ನಿ. ನೋಡಿದ್ ಬೇಡ, ನಾವು ಒಳ್ಳೆಯ ಮಂದಿ ನಾನು ಎಂತ ಬೂಟ್ ಅದಾವ ಅಂತೇಳಿ ಬಂದ್ಬಿಡ್ತಾನೆ ಹೇಳಕ್ಕೆ. ನಿಮ್ಮ ಅವ್ಗ ತೋರ್ಸ್ಕೊಂಡು ಬರುವಾಗ ಅತ್ತ ಒಂದಿಟ್ಟು ಇದನ್ನು ತೊಗೊಂಬರಿ, ಪಲಾವ ಮಸಾಲೆ ದೋಸೆ ಕಟ್ಟಿಸ್ಕೊಂಬರಿ. ಯಾಕೋ ಬಾಯಿಸ ಆಗೈತಿ ಅಂತೇಳಿ ರೊಕ್ಕಿಲ್ಲ ಏನ? ಏನು ನಿಮ್ಮಪ್ಪ ಕೊಟ್ಟು ಕಳ್ಸ್ಯಾನ ಹಿಂದೆ ಈಡಗೆ 1 ಗಂಟೆ ರೊಕ್ಕನ ಇಲ್ಲಲ್ಲ? ಯಾಕೆ ನಿಮ್ಮ ಮನೆ ಬರುವಾಗ ನಿಮ್ಮ ಅಪ್ಪನಂತೇಳಿ 1 ಗಂಟೆ ಇಸ್ಕೊಂಬರ್ಬೇಕು?
ನನ್ನ ಗಂಡಗೆ ಏನಾರು ತರ ಕೇಳ್ತಾನೆಪ್ಪ ಬಾಯ್ಸ ಆಗಿರ್ತೈತಿ ಅದು ಬೇಕು ಇದು ಬೇಕು ಅಂತ ರೊಕ್ಕ ಕೊಟ್ಟೆ ಅಂದ್ರೆ ನನ್ನ ಗಂಡನ ಕಡೆಸೆ ತರಿಸ್ತಾನಂತೇಳಿ ನಾನು ಬರೋ ಪಗಾರನ ಮನೆಗೆ ಆಗೋದಿಲ್ಲ ಈಕಿಗೆ ಮಸಾಲೆ ದೋಸೆ ಅಂತ ಮನ್ಯಾಗ ಅಕ್ಕಿ ನೆನೆ ಹಾಕಿ ಹಿಟ್ಟು ರುಬ್ಬು ಮಾಡಿ ಸಂಜೆ ಮುಂದೆ ಮಸ್ತ್ ಅಕ್ಕಾವ್ ಏನ ನಾ ಇಡ್ಲಿ ತಿನ್ಲೋ ಬಿಡ್ಲೋ ಅನ್ನೋಂಗೆ ಬಟಾಟೆ ಪಲ್ಯ ಮಾಡ್ರ ಅದನ್ನ ಊರ್ ಮನೆ ಮಂದಿ ಎಲ್ಲ ತಿಂತಾರ ನಿನಗೂ ಬಾಕಿಗೆ 45 ರೂಪಾಯಿ ಬಡ್ತಾರದನ ಶಾನೆ ಮಾಡಕ್ ಕಲ್ಕೊ ಮೊದಲು ಹೊರಗಿನ ತಿನ್ನೋದು ಚಾಲಿ ಬಿಡದನ ಬರೀ ಹಿಂಗ ಹೇಳ್ರಿ ನೀವು ಹೊರಗಂತೂ ಕರ್ಕೊಂಡು ಹೋಗುದಿಲ್ಲ ತಿನ್ಸುದಿಲ್ಲ ಉಣಿಸುದಿಲ್ಲ ನೋಡ್ರಿ ನಿಮ್ಮ ಅಣ್ಣ ನೋಡ್ರಿ ಮಣ್ಣನ ಹೆಂಡತಿ ನೋಡ್ರಿ ಬರೇ ಹೊರಗ ಹರಿಗಾಡ್ತಾರ ಮನಿಗಂತೂ ಹತ್ತುದಿಲ್ಲ ನಾ ಬಂದಾಗಿಂದ 4 ದಿನ ಆಗಕ್ ಬಂತ ಈಗ ಮನಿಗೆ ಇನ್ನತನ ಸುಳ್ದಿಲ್ಲ ಬೇಕಂತ ಮಾಡ್ದಂಗೈತಿ ನಾ ಅಲ್ಲಿಂದ ಕರ್ಕೊಂಡ್ ಬರಕ್ ಹೋಗಿದಾರ ಅನ್ನೋದು ಇವ್ರಿಗೆ ಗೊತ್ತೈತಿ ಅತ್ತಿನೂ ನಾಟಕ ಮಾಡಕತ್ತಾಳ ಅವರು ಹೋಗಿ ಬೇಕಂತ ಅಲ್ಲಿ ಕುಂತಾರ ಯಾಕೆ ನಿಮ್ಮ ಅಣ್ಣೂ ಬಂದಿಲ್ಲ ಈ ಕಡೆ ಅವ್ರಿಬ್ರು ಬಂದಿಲ್ಲ ಲಕ್ಷ್ಮಿನ ಅಲ್ಲಿ ಕಳ್ಸೋದು ಏನಿತ್ತು ಅವ್ರ ಮನೆಗೆ ಅಲ್ಲ ನಮ್ಮ ಮನೆಗೆ ಒಂದಿನ ಕಳ್ಸೋದಿಲ್ಲ ನಾವು ಮನೆಯವ್ರಾಗಿ ಅಲ್ಲಿ ಅವ್ರ ಮನೆಗೆ ಗೊತ್ತಾಕು ನಾ ಎಲ್ಲಾರ ಮನೆಗೆ ನೀವು ಲಕ್ಷ್ಮಿನ ಕಳ್ಸಿದಾರಿ ಅಲ್ಲ ಈಗ ನಾಟಕ ಮಾಡಕತ್ತಾರ ಅತ್ತಿ ಈಗ ನಾ ನೋಡತನ ಅಲ್ಲಿಂದ ನಿತ್ಕಸ ಚಪ್ಪಲ ಕಳಿಬೇಕಂತ ಅನ್ನಕತ್ತೀನಿ ಅಲ್ಲೇ ನೋಡಾಕತ್ತೀನಿ ಬಿರಿ 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 ಬಂದ್ಲತ್ತಿ ಇಲ್ಲಿ ಈಗ ನೋಡಿರ ಅಲ್ಲಿಂದ ಅದಕ್ಕೆ ಬೇಕಂತ ಚಪ್ಪಲ್ ಹಾಕೊಂಡ್ ಬಂದು ನೋಡುನು ಕಳ್ಕೊಂಡ್ ನಿಂತ್ರು ಗಿದ್ದಕತ್ತಂತೆ ಹಿಂದ ನಿಂತು ನೋಡಾಕತ್ತನ್ನ ಈಗ ನೀ ಬರಾನ ನಡ ಹಿಡ್ಕೊಂಡ್ ನಡ ಅಯ್ಯೋ ನಡ ಅಂತ ನಾಟಕ ಮಾಡಕತ್ತಾರ ಎಲ್ಲಾರು ಸೇರಿ ನಾಟಕ ಯವ್ವ ನಡಿಬೇ ಈ ನಾಯಿದ ಯಾವಾಗ ಇದ್ದಿದ್ದಾನ ಓ ಅಂತ ಹೋದ್ರದನ ನಾಯಿ ಬಾಲ್ ಯಾವಾಗ ಡೊಂಕ ಅಂತ ಹೇಳ್ತಾನ ನಡಿ ಅಪ್ಪ ನಾ ನಾಟಕ ಮಾಡಂಗ್ ಕಾಂತಾನೆ ನಮಗನ ಯವ್ವ ನಿನ್ ಗೊತ್ತಾಯ್ತು ನಡಿಬೇ ನಂಗ ಬಾ ನಡಿಬೇ ಸೌಕಾಸ್ ನಡಿ ಯವ್ವ ನಾಟಕ ಮಾಡಕತ್ತಾಳಿಕಿ ನಮ್ಮ ಅತ್ತಿ ನನ್ನ ನನ್ನ ಅಳಿದು ಕುಡ್ಸಕ್ ಮಾಡತ್ತೀನಿ ಅತ್ತಿ ಮಾಡ್ತೇನೆ ಗಪ್ ನಿನ್ನ ಮಗಳು ಮನೆಗೆ ಬರ್ತಾಳಲ್ಲ ಅವಾಗ ಐತಿ ನಿನ್ನ ಮಗಳು ಮನೆ ಹೊಟ್ಟೆ ಆಗಿರೋ ಮಗುನ ಹಿಚ್ಕಿ ಕೊಲ್ಲಿಲ್ಲ ಅಂದ್ರೆ ನನ್ನ ಹೆಸರು ಜಾನ್ವಿನ ಅಲ್ಲಿ ಏನಂತ ತಿಳ್ಕೊಂಬಿಟ್ಟಿ ನಾನು ನನ್ನ ಮನೆಗೆ ನಿನ್ನ ಮಗಳು ಬಂದಿರ್ತಾಳನ ಇರು ಮಾತಾ ಇಲ್ಲ ಇದೆಲ್ಲ ನಂದ ಮನಿ ಇದೆಲ್ಲ ನನಗ ಆಗ್ಬೇಕು ನನ್ನ ಗಂಡ ನಾನು ಈ ಮನೆಯೊಳಗ ರಾಜ ರಾಣಿ ಥರ ಇರ್ಬೇಕು ಹಂಗೆ ಮಾಡ್ತೇನೆ ನೋಡು ಅಂತ ಅತ್ತಿ ನೀ ನಿನ್ನ ಗಂಡ ಹೋಗ್ಬೇಕು ಅವ್ರು ಐಶ್ವರ್ಯ ಬ್ಯಾನ್ ಹತ್ಕೊಂಡು ನಮ್ಮ ಮನ್ಯಾಗ ನೀವು ಇರಬಾರ್ದ ಹಾಯ್ ಹಲೋ ಫ್ರೆಂಡ್ಸ್ ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ಗೆ ವೆಲ್ಕಮ್ ಅಂತ ಹೇಳ್ತಾ ನೋಡ್ರಿ ವಿಡಿಯೋನು ನಿಮಗೆ 16 ನಿಮಿಷದ ಮಾಡಿದ್ದೀನಿ ಕಾರ್ಟೂನ್ ವಿಡಿಯೋ ಅದಾದಮೇಲೆ ನಾನು ಸೀರೆದು ಹಾಕಾತೀನಿ ಅನುಶ್ರೀ ಮ್ಯಾಮ್ ಅವ್ರು ವೇರ್ ಮಾಡಿರೋಂಥ ಸ್ಯಾರಿ ಸೇಮ್ ಕಲರ್ ಸೇಮ್ ಕಾನ್ಸೆಪ್ಟ್ ಒಳಗೆ ತೊಗೊಂಡು ಬಂದೇನಿ ಯಾರಿಗೆಲ್ಲ ಬೇಕಂತಿರಲ್ಲ ಸ್ಕ್ರೀನ್ ಮೇಲೆ ನಂಬರ್ ಅಂತೂ ಕೊಟ್ಟಿದ್ದೀನಿ ರೀ ದಯವಿಟ್ಟು ಹೇಳತ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟೇನಿ ನಂಬರ್ ಒಳಗೆ ವಾಟ್ಸಪ್ ಅಂತೂ ಇದ್ದೇ ಇರ್ತೈತಿ ನೀವು ಸೀರೆನ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿರಿ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಕಾಲ್ ಮಾಡ್ತೀರಾ ಈ ಥರ ಸೀರೆ ಬೇಕು ಅಂತ ಹೇಳ್ತೀರಾ ಪ್ಲೀಸ್ ಅಲ್ಲಿ ರೇಟು ಕೊಟ್ಟಿದ್ದೀನಿ ಆ ಸೀರೆ ಯಾವ ಥರ ಐತೆ ಅಂತಲೂ ಹೇಳಿದ್ದೀನಿ ಇಳಕಲ್ ಟೆಂಪಲ್ ಬಾರ್ಡ್ರ್ ಸಾರಿ ಅಂತ ಈ ಥರನೂ ಬರೆದಿರ್ತೀನಿ ಇಳಕಲ್ ಚದುರಂಗ್ ಚುಕ್ಕಿ ಸಾರಿ ಅಂತ ಬರೆದಿರ್ತೀನಿ ಅಲ್ಲಿ ಪಕ್ಕದಲ್ಲಿ ರೇಟು ಕೊಟ್ಟಿರ್ತೀನಿ ಮೊಬೈಲ್ ನಂಬರು ಕೊಟ್ಟಿರ್ತೀನಿ ಸೀರೆಗಳ ಫೋಟೋ ಅಂತೂ ನಿಮ್ಗೆ ಹಾಕ್ತಾನೆ ಇರ್ತೀನಿ ಯಾವ ಥರ ಬೇಕು ಒಳ್ಳೆ ಕಲೆಕ್ಷನ್ ಇದ್ದಾವೆ ಸೂಪರ್ ಕ್ವಾಲಿಟಿ ಸೀರೆಗಳದಾವ ಯಾರಿಗಾದ್ರೂ ಯಾವುದಾದ್ರು ಸೀರೆ ಬೇಕು ಅಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ ನಿಮಗೆ ಯಾವ ಸೀರೆ ಮೇಲೇನೂ 50 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇರ್ತೀನಿ ಯಾವುದೇ ಸೀರೆ ತೊಗೊಳ್ಳಿ ಇವತ್ತು ಶುಕ್ರವಾರ ಮತ್ತು ನಾಳೆ ಶನಿವಾರ ರವಿವಾರ 3 ದಿನ ಟೈಮ್ ಇದೆ ಅದಾದಮೇಲೆ ನೀವು ಸೋಮವಾರ ಕೇಳಿದ್ರು ಯಾವುದು ಇದೆಯೋ ಅದೇ ರೇಟ್ ಇರುತ್ತೆ ನೀವು ಕಾಲ್ ಮಾಡಿದಾಗ ಇದು 750 ಐತೆ ಅಂದರೆ 700 ರೂಪಾಯಿ ಕೊಡ್ತೀನಿ ಎಲ್ಲ ಸೀರೆ ಮೇಲೂ 50 ರೂಪಾಯಿ ಡಿಸ್ಕೌಂಟ್ ಇಟ್ಟಿರ್ತೀನಿ ಬೇಗ ಬುಕ್ ಮಾಡ್ಕೊಂಡವ್ರಿಗೆ ಮಾತ್ರ 550 ಇದ್ದಿದ್ದು 500 400 ಕೊಡ್ತೀರಾ 300 ಕೊಡ್ತೀರಾ ಕೇಳಕ್ಕೆ ಹೋಗಬೇಡಿ 50 ರೂಪಾಯಿ ಡಿಸ್ಕೌಂಟು ಅಂದರೆ ನಿಮಗೋಸ್ಕರ ನಾನು ಆಫರ್ ಇಟ್ಟಿದ್ದೀನಿ ಯಾರಿಗಾದರೂ ಬೇಕು ಅಂತಂದ್ರೆ ಎಲ್ಲ ಸೀರೆಗಳ ಮೇಲೂ 50 ರೂಪಾಯಿ ಡಿಸ್ಕೌಂಟ್ ಇಟ್ಟಿರ್ತೀನಿ ಬೇಗ ಬುಕ್ ಮಾಡ್ಕೊಳ್ಳಿ ಆದರೆ ಇವು ಮಾತ್ರ ಸೆಮಿ ಮೈಸೂರು ಸಿಲ್ಕ್ ಸಾರಿ ಏನಾಗೈತಿ 650 ಇದು ರೀಸನೇಬಲ್ ಪ್ರೈಸ್ ಒಳಗೆ ಇಟ್ಟೀನಿ ಇದಕ್ಕೆ ಮಾತ್ರ ಕಮ್ಮಿ ಇಲ್ಲ ಉಳಿದಿರೋದಕ್ಕೆ ಮಾತ್ರ ನಿಮಗೆ ಕಮ್ಮಿ ಇರ್ತಾವೆ ಇದು 650 ಐತಲ್ಲ ಇದು ಫುಲ್ಲು ನಂಗೆ ರೀಸನೇಬಲ್ ಹೋಲ್ಸೇಲ್ ರೇಟಲ್ಲೇ ಇಟ್ಟಿದ್ದೀನಿ ಇದು ಬಂದು ನಿಮ್ಗೆ 1700 ರೂಪಾಯಿಗೆ ಇಡ್ತೀನಿ ಇವು 99 ರೂಪಾಯಿ ಬಿಡ್ತಾ ಇದ್ದೀನಿ ಯಾರಿಗಾದ್ರೂ ಬೇಕಂದ್ರೆ ಈಗ ಬುಕ್ ಮಾಡ್ಕೋಬೇಕು 3 ದಿನ ಆದಮೇಲೆ ನೀವು ಕೇಳಿದ್ರೂ ನಾನು 1799 ಹೇಳ್ತೀನಿ ಈಗ ನೀವು 3 ದಿನ ಶುಕ್ರವಾರ ಶನಿವಾರ ರವಿವಾರ 1700 ರೂಪಾಯಿ ಕೊಡ್ತಾ ಇರ್ತೀನಿ ಲಿಮಿಟೆಡ್ ಸ್ಟಾಕ್ ಅದಾವ ಬೇಗ 3 ದಿನ ಡಿಸ್ಕೌಂಟ್ ಇಟ್ಟಿದ್ದೀನಿ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೋಸ್ಕರ ನನ್ನ ವ್ಯೂವರ್ಸ್ಗೋಸ್ಕರ ನಾನು ಡಿಸ್ಕೌಂಟ್ ಇಟ್ಟಿರ್ತೀನಿ ಇದು 950 ಇದ್ದಿದ್ದು 900 ರೂಪಾಯಿ ಕೊಡ್ತಾ ಇರ್ತೀನಿ ಮಸ್ತ್ ಅದಾವ ಸಾರಿಗಳಂತೂ ಇಲ್ಲಿ ಬರದೇ ಬಿಟ್ಟಿದೆ ನೋಡಿ ಸ್ಮೂತ್ ಬಾರ್ಡರ್ ಸಾರಿ ಅಂತೇಳಿ ಬರ್ದೇನಿ ನಿಮಗೆ ಯಾರಿಗೆಲ್ಲ ಬೇಕಂತಿರಲ್ಲ ಬೇಗ ಅದನ್ನ ಟಿಕ್ ಮಾಡಿರಿ ಒಂದು ಫೋಟೋ ಹೊಡ್ಕೊರಿ ಫೋಟೋನು ಹಾಕೇನಿ ವಿಡಿಯೋನು ಹಾಕೇನ ಅದನ್ನೊಂದು ಟಿಕ್ ಮಾಡಿರಿ ಇವ ಡೈಲಿ ವೇರ್ ಸಾರಿ ರೀ 1200 ರೂಪಾಯಿಗೆ 3 ಸಾರಿ ನೋಡಿರಿ ಮಸ್ತ್ ಅದಾವ ಮತ್ತು ಶರಗು ಮತ್ತು ನಿಮಗೆ ಬ್ಲೌಸು ಎಲ್ಲ ಬರ್ತೈತಿ ಸಾಡಿ ಜೊತೆ ರನ್ನಿಂಗ್ ಬ್ಲೌಸೇ ಇರ್ತೈತಿ ಶರಗು ಇರ್ತೈತಿ ಇವು ಸ್ಟೋನ್ ವರ್ಕಿನ ಸಾರಿ ಅದಾವ ಮಸ್ತ್ ಅದಾವ ಕ್ವಾಲಿಟಿ ಅಂತೂ ಫುಲ್ ಸಾರಿ ಎಲ್ಲ ಸ್ಟೋನ್ ವರ್ಕ್ ಐತಿ ಸೂಪರ್ ಕ್ವಾಲಿಟಿ ಐತಿ ಸ್ಮೂತ್ ಐತಿ ಸಿಲ್ಕಿ ಸಾರಿ ಐತಿ ಸ್ಟೋನ್ ವರ್ಕಿನ ಸಾರಿ 950 ರೂಪಾಯಿದ್ದು 900 ರೂಪಾಯಿ ಕೊಡ್ತಾ ಇದ್ದೀನಿ ಇದು ಬಂದು ನಿಮಗೆ ಕುಂದನ್ ವರ್ಕಿನ ಸಾರಿ
1,050 ಕೊಡ್ತೀನಿ. ಯಾಕಂದ್ರೆ 1,100 ರೂಪಾಯಿ ಐತಿ, 3 ದಿನ ರೀ, 50 ರೂಪಾಯಿ ಡಿಸ್ಕೌಂಟ್ ಇಟ್ಟಿರ್ತೀನಿ. ಪಟಾಪಟ್ ಬುಕ್ ಮಾಡ್ಕೊಂಡವ್ರಿಗೆ ಮಾತ್ರ. ಅದ್ರ ಮೇಲೆ 3 ದಿನ ರವಿವಾರ ಮುಗಿದು ಸೋಮವಾರ ಅಂದರೆ ನಾನು ಇದಿಲ್ಲ 950 ರೂಪಾಯಿ ಯಾವುದೇ ತೊಗೊಂಡ್ರು ಮೈಸೂರು ಸೆಮಿ ಸಿಲ್ಕ್ ಒಳಗೆ ನಿಮಗೆ ಇದನ್ನು ನಾನು 3 ದಿನದಲ್ಲಿ ನೀವು ಯಾರು ಬುಕ್ ಮಾಡಿಕೊಂಡ್ರು 900 ರೂಪಾಯಿ ಕೊಡ್ತಾ ಇದ್ದೀನಿ. ಬೇಗ ಬುಕ್ ಮಾಡ್ಕೊಂಡವ್ರಿಗೆ ಮಾತ್ರ. ಇದು ಬಂದು ಸಾಫ್ಟ್ ರಿಚ್ ಪಲ್ಲು ಸಾರಿ. ಇದು ನಿಮಗೆ 750 ರೂಪಾಯಿ ಐತೆ, 700 ರೂಪಾಯಿ ಕೊಡ್ತಾ ಇದ್ದೀನಿ. ಬೇಗ ಬುಕ್ ಮಾಡ್ಕೊಂಡವ್ರಿಗೆ ಮಾತ್ರ. ವೈಟ್ ಕಲರ್ ಚೆಕ್ಸ್ ಒಳಗೆ ಕಾಟನ್ ಸಾರಿ ರೆಡ್ ಬಾರ್ಡರ್ ಐತೆ, ನಿಮಗೆ 750 ರೂಪಾಯಿ ಐತೆ. 3 ದಿನದಲ್ಲಿ ಬುಕ್ ಮಾಡ್ಕೊಂಡವ್ರಿಗೆ 700 ರೂಪಾಯಿ. ಸಿಫಾನ್ ಜಾರ್ಜೆಟ್ 2D ಪ್ಯಾಟರ್ನ್ ಸಾರಿ, ಅದು 1,280 ರೂಪಾಯಿಗೆ ಮಾರಿದ್ದೆ, ಈಗ 950 ರೂಪಾಯಿ. ನಿಮಗೆ ಹೇಳಿದ್ದೇನಲ್ಲ, ಪದೇ ಪದೇ ಹೇಳೋದು ಬೇಡ, 550 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. ಅದಾದಮೇಲೆ ಮತ್ತೆ ಅದು 950 ರೂಪಾಯಿನೇ. 2,000 ರೂಪಾಯಿಗೆ 4 ಸಾರಿ. ಸೀರೆ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ. ಒಳ್ಳೆ ಕ್ವಾಲಿಟಿ ಸೀರೆನೇ ಹಾಕ್ಸಿದ್ದೀನಿ. ಇವು 1,000 ರೂಪಾಯಿಗೆ 2 ಸೀರೆ. ಬ್ಲೌಸ್ ಎಷ್ಟು ವರ್ಕ್ ಅದಾವೆ ನೋಡಿ, ಪೋಸ್ಟ್ರು ನೋಡ್ತಾ ಇದ್ದೀರಾ, ಸ್ಟೋನ್ ವರ್ಕಿನೂ ಬ್ಲೌಸ್ ಅದಾವೆ, ಸಖತ್ತಾಗಿದ್ದಾವೆ. ಸಾಡಿ ಮಾತ್ರ ನೈಟ್ ವೇರ್ ಮಾಡೋಕ್ಕೂ ಸೂಪರ್ ಆಗಿದ್ದಾವೆ. 1,000 ರೂಪಾಯಿಗೆ 2 ಸಾರಿ ಇವು. ನೋಡಿರಿ, ನಿಮಗೆ ದೂರಿಂದನೇ ನೋಡೋಕ್ಕೆ ಫೋಟೋದಲ್ಲಿ ಎಷ್ಟು ಚಂದ ಅನ್ನಿಸ್ತಾ ಇದ್ದಾವಲ್ಲ, ಅಷ್ಟು ಚೆನ್ನಾಗಿದ್ದಾವೆ ಕ್ವಾಲಿಟಿ ಮಾತ್ರ. ಇವು ಡೈಲಿ ವೇರ್ ಸಾಫ್ಟ್ ಸಾರಿ ಅದಾವೆ. ಇದಕ್ಕೆ ಕುಚ್ಚು ಬರುತ್ತೆ, ಸ್ವಲ್ಪ ನೋಡೋಕ್ಕೂ ಸ್ಮೂತು, ಲೈಟ್ ವೆಯ್ಟ್ ಇದೆ, ಸಖತ್ತಾಗಿದೆ ಸಾರಿಗಳು ಬಂದು. ಇದರಲ್ಲಿ ನಿಮಗೆ 2 ಕಲರ್ ಹೋಯ್ತೀಗ. ಯೆಲ್ಲೋ ಕಲರ್ ಒಂದು, ಇಲ್ಲೇ ಯೆಲ್ಲೋ ಕಲರ್ ಪಕ್ಕದಲ್ಲಿ ಐತಲ್ಲ ಅದೊಂದು, 2 ಹೋಯಿತು. 699 ರೂಪಾಯಿ. ನಿಮಗೆ ಬೇಕಂದರೆ 650 ರೂಪಾಯಿ ಹಿಡಿತೀನಿ. ಇದು ಬಂದು ನಿಮಗೆ 950 ರೂಪಾಯಿ ಐತೆ. 2 ದಿನ 3 ದಿನದಲ್ಲಿ ಬುಕ್ ಮಾಡ್ಕೊಂಡವ್ರಿಗೆ 900 ರೂಪಾಯಿ ಸಿಗ್ತಾ ಇದ್ದಾವೆ ಸಾಡಿಗಳು. ಯಾಕೆ ಮಿಸ್ ಮಾಡ್ಕೋತೀರಿ? 50 ರೂಪಾಯಿ ಉಳಿತಿರ್ಬೇಕಾದ್ರೆ ಪಟ್ ಅಂತ ಬುಕ್ ಮಾಡಬೇಕು. ಏನು ಗೊತ್ತಾ, ನನಗೆ ಉಳಿಯೋದು 50 ರೂಪಾಯಿ. ನನ್ನ 50 ರೂಪಾಯಿನ ನಾನು ಡಿಸ್ಕೌಂಟ್ ಇಟ್ಟು ನಿಮಗೆ ಸೇಲ್ ಮಾಡ್ತಾಯಿದ್ದೀನಿ, ಬಿದ್ದಿರೋ ರೇಟ್ಗೆ ಮಾರಿದ್ರಾಯ್ತು ಅಂತೇಳಿ. ನನ್ನ 50 ರೂಪಾಯಿನ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೋಸ್ಕರ ಡಿಸ್ಕೌಂಟ್ ಇಟ್ಟಿದ್ದೀನಿ. 850 ರೂಪಾಯಿ ಇರೋ ಸೀರೆ 800 ರೂಪಾಯಿ ಕೊಡ್ತಾಯಿದ್ದೀನಿ. ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದ್ದಾವೆ, ಅಲ್ಟಿಮೇಟ್ ಆಗಿದ್ದಾವೆ. ಸ್ಟೋನ್ ವರ್ಕ್ ಸಾರಿ ಅದಾವೆ. ಯಾರಿಗಾದರೂ ಬೇಕಂತ ಕನ್ಫರ್ಮ್ ಇದ್ದರೆ ಮಾತ್ರ ಕಾಲ್ ಮಾಡಿ. ಬೇಕು ಅಂದವ್ರು ಮಾತ್ರ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಅಷ್ಟೇ ಹೇಳತ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಂದು ಕಷ್ಟ ಭಾಳ ಐತೆ. ಮನೆ ಕೆಲಸ ಮಾಡಿಕೊಂಡು ಟೈಮ್ ಯಾವಾಗ ಸಿಗ್ತದಪ್ಪ, ಮನೆ ಕೆಲಸ ಯಾವಾಗ ಮುಗಿತತೆ, ಮಕ್ಕಳನ್ನ ಬೇಗ ಶಾಲೆಗೆ ಕಳಿಸಿ ಯಾವಾಗ ನಾನು ಪಟ್ಟಂತ ವಿಡಿಯೋ ಮಾಡೇನೋ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಹಂಗಾಗಿ ನಾನು ಹೇಳ್ತಾ ಇರೋದು 1,400 ರೂಪಾಯಿಗೆ ಡೈಲಿ ವೇರ್ ಸಾರಿ. ಇವು ಸಖತ್ತಾಗಿದ್ದಾವೆ, ಕ್ವಾಲಿಟಿ ಮಾತ್ರ ಸೂಪರಾಗಿದ್ದಾವೆ. 3 ಸಾರಿ ಬರ್ತಾವೆ. ಇವಕ್ಕೆ ಮಾತ್ರ ಕಮ್ಮಿ ಇರೋದಿಲ್ಲ, ಯಾಕಂದರೆ ಇವು ನಮ್ಗೆ ಉಳಿಯೋದೇ 20 ರೂಪಾಯಿ ಉಳಿತಿರ್ತಾವೆ. ಇದ್ರ ಮೇಲೆ ನಮಗೇನು ಉಳಿತಾ ಇರೋದಿಲ್ಲ. ನಮ್ಗೆ ಅವು ಹೆಂಗೆ ಬಿದ್ದಿರ್ತಾವೆ, ನಾವು ಅದ್ರ ಮೇಲೆ ಇವಕ್ಕೆ ಭಾಳ ಇಟ್ಕೊಂಡಿರಲ್ಲ ರೇಂಜು. ಬ್ಲೌಸ್ ಪೀಸಲ್ಲಿ ಅದು 5 ರೂಪಾಯಿ ಇಟ್ಕೊಂಡಿರ್ತೀವಿ. ಇಂಥ ಡೈಲಿ ವೇರ್ ಸಾರೀಲಿ 20 ರೂಪಾಯಿ ಮಾರ್ಜಿನ್ ಇಟ್ಕೊಂಡಿರ್ತೀವಿ. ಸ್ವಲ್ಪ ಕಾಸ್ಟ್ಲಿ ಸೀರೆಯಲ್ಲಿ 50 ರೂಪಾಯಿ ಮಾರ್ಜಿನ್ ಇಟ್ಕೊಂಡಿರ್ತೀವಿ. ಇದು ನೋಡಿ, ನಾನು ಮೇಲೆ ಏನು 50 ರೂಪಾಯಿ ಇಡ್ತೀನಲ್ಲ, ಅದು 50 ರೂಪಾಯಿ ನನ್ನದೇ ಇರುತ್ತೆ. ನಂದು ಹೋಲ್ಸೇಲಲ್ಲಿ ನಂದು ಚಾರ್ಜ್ ಇರುತ್ತೆ. ಬಾಡಿಗೆ ತೊಗೊಂಡು ಬಂದದ್ದು ಈ ಥರ ಎಲ್ಲ ನಾನು ತೆಗೆದು ಇಟ್ಟಿರ್ತೀನಿ ಅಷ್ಟೇ. ಇವೆಲ್ಲ ನೋಡಿರಿ, ಮದುವೆಗೆ ವೇರ್ ಮಾಡುವಂಥ ಸಾರಿಗಳು ತುಂಬ ಚೆನ್ನಾಗಿದ್ದಾವೆ. ಕ್ವಾಲಿಟಿ ಮಾತ್ರ ಸಖತ್ತಾಗಿದ್ದಾವೆ. ಶಾಲೋ ಟೈಪ್ ಇದ್ದಾವೆ. ಮದುವೆ ಹತ್ತತ್ರ ಬಂತಲ್ಲ, ಮದುವೆ ಸೀಸನ್ಗೆ ಸೂಪರಾಗಿರೋ ಕಲೆಕ್ಷನ್ ಅಂತ ತೊಗೊಂಡು ಬಂದಿದ್ದೀನಿ. ಸಾಫ್ಟ್ ರಿಚ್ ಪಲ್ಲು ಸಾರಿ ಅಂತಾರೆ. 950 ರೂಪಾಯಿ ಐತಿ. ಡಿಸ್ಕೌಂಟಲ್ಲಿ 3 ದಿನ ಅಷ್ಟೇ 50 ರೂಪಾಯಿ ಬಿಟ್ಟು ಕೊಡ್ತೀನಿ. ಅದಾದಮೇಲೆ ಮತ್ತೆ ಅದೇ ರೇಟು. ಇವು